ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನೀವು ಸಹ ಹೆಜ್ಜೆ ಹಾಕಿ. ಈ ಕಥೆಯ ಪಯಣವನ್ನು ಮುಂದುವರಿಸೋಣ. ಇವತ್ತಿನ ಕತೆ ಯಶಸ್ಸಿನ ಗುಟ್ಟು ಏನು ಅಂತ ಹೇಳ್ತಾ ಹೋಗುತ್ತೆ. ಒಂದು ಊರು. ಆ ಊರಿನಲ್ಲಿ ಒಬ್ಬ ತಾತ ವಾಸವಾಗಿರ್ತಾರೆ. ಅವರನ್ನು ನೋಡೋದಕ್ಕೆ ಪಟ್ಟಣದಿಂದ ಅವರ ಮೊಮ್ಮಗ ಬರ್ತಾನೆ. ಮೊಮ್ಮಗ ತಾತನ ಜೊತೆ ಸಾಕಷ್ಟು ಸಮಯವನ್ನು ಕಳೀತಾನೆ. ಹಾಗೆ ತಾತನಿಂದ ಹಲವಾರು ವಿಷಯಗಳನ್ನು ಅವನು ಕಲ್ತ್ಕೊಳ್ತಾ ಹೋಗ್ತಾನೆ. ಹೀಗಿರಬೇಕಾದ್ರೆ ಒಂದು ದಿನ ಆ ತಾತನಿಗೆ ಕೇಳ್ತಾನೆ, ತಾತ, ಯಶಸ್ಸಿನ ರಹಸ್ಯ ಏನು, ಅಂದರೆ ಗುಟ್ಟೇನು ಅಂತ ನೀವು ನನಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಯಶಸ್ಸು ಅಂದರೆ ಏನು ಅಂತ ತಾತ ಕೇಳ್ತಾರೆ. ಆಗ ಯಶಸ್ಸು ತಾತ, ಅದಕ್ಕೆ ಒಂದು ಗುಟ್ಟಿರುತ್ತೆ, ನನಗೆ ಗೊತ್ತು, ನಿಮಗೆ ಗೊತ್ತಿದೆ ಅಂತ, ದಯವಿಟ್ಟು ಹೇಳಿ ಅಂತ ಹೇಳ್ತಾನೆ. ತಾತನಿಗೆ ನಗು ಬರುತ್ತೆ. ನಗು ಬಂದು ತಾತ ಏನು ಮಾಡ್ತಾರೆ, ನರ್ಸರಿಗೆ ಹೋಗಿ ಒಂದೇ ರೀತಿಯಾದಂತಹ 2 ಸಸಿಗಳನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಆ ಮೊಮ್ಮಗನ ಕೈಯಲ್ಲೇ ಒಂದು ಗಿಡವನ್ನು ತನ್ನ ಮನೆಯ ತೋಟದಲ್ಲಿ ನೆಡೆಸ್ತಾರೆ. ಹಾಗೂ ಇನ್ನೊಂದು ಗಿಡವನ್ನು ಒಂದು ಪುಟ್ಟ ಪಾಟಿನಲ್ಲಿ ಹಾಕಿ ಮನೆಯ ಒಳಗಡೆ ಇಟ್ಕೊತಾರೆ. ಮೊಮ್ಮಗನಿಗೆ ಕೇಳ್ತಾರೆ, ಕಂದ, ಇದು 2 ಗಿಡದಲ್ಲಿ ಯಾವ ಗಿಡ ಚೆನ್ನಾಗಿ ಬೆಳೆಯುತ್ತೆ? ಆಗ ಮೊಮ್ಮಗ ಹೇಳ್ತಾನೆ, ತಾತ, ಮನೆ ಒಳಗಿರೋ ಗಿಡನೇ ತುಂಬ ಚೆನ್ನಾಗಿ ಬೆಳೆಯೋದು. ಯಾಕೆ ಅಂತ ಅಂದರೆ ಆ ಗಿಡಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ. ಉದಾಹರಣೆಗೆ ತುಂಬ ಮಳೆ ಇರ್ಬೋದು, ಗಾಳಿ ಇರಬಹುದು, ಅಥವಾ ಕ್ರಿಮಿ ಕೀಟ ಇರ್ಬೋದು, ಇದೆಲ್ಲವುದೂ ಸಹ ಬಾಧೆ ಸ್ವಲ್ಪ ಕಮ್ಮಿ. ಯಾಕೆ ಅಂದರೆ ನಾವು ಮನೆ ಒಳಗಡೆ ಇಟ್ಕೊಂಡಿದ್ದೀವಿ, ದಿನ ನೋಡ್ಕೊತೀವಿ, ಹಾಗಾಗಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಹೊರಗಡೆ ಗಿಡಕ್ಕೆ ಅದು ಯಾವುದೂ ಸಹ ಆಗೋದಿಲ್ಲ. ಯಾಕೆ ಅಂದರೆ ಅದು ಗಾಳಿ, ಬಿಸಿಲು, ಮಳೆ ಎಲ್ಲವನ್ನು ಸಹ ತಡ್ಕೋಬೇಕಾಗುತ್ತೆ. ಹಾಗಾಗಿ ಹೊರಗಡೆಯ ಗಿಡಕ್ಕಿಂತ ಒಳಗಡೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾನೆ. ಹೀಗೆ ಅವನ ರಜಾ ಕಳೆದು ಹೋಗಿ ಅವನು ವಾಪಸ್ ಊರಿಗೆ ಹೋಗ್ತಾನೆ. ಊರಿಗೆ ಹೋಗಿ ಮತ್ತೆ 4 ವರ್ಷದ ನಂತರ ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ತಾತನಿಗೆ ಅದೇ ಪ್ರಶ್ನೆ, ತಾತ, ನಾನು ಹೋದ ಸಲ ಬಂದಾಗ ಯಶಸ್ಸಿನ ಗುಟ್ಟೇನು ಅಂದರೆ ನೀವು ನನಗೆ ಆನ್ಸರ್ ಮಾಡಲಿಲ್ಲ, ಅಂದರೆ ಉತ್ತರ ಕೊಡಲಿಲ್ಲ. ಆಗ ತಾತ ಹೇಳ್ತಾರೆ, ಕಂದ, ನೀನು ಅವತ್ತು ಹೇಳಿದ್ದೆ 2 ಗಿಡದಲ್ಲಿ ಯಾವ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ, ಹಾಗಾಗಿ ಬಾ ಅಂತ ಒಳಗಡೆ ಕರ್ಕೊಂಡು ಹೋಗಿ ತಾನು ಒಳಗಡೆ ಇಟ್ಟಂತಹ ಗಿಡವನ್ನು ತೋರಿಸ್ತಾನೆ. ಆ ಗಿಡ ಸ್ವಲ್ಪ ದೊಡ್ಡಕ್ಕೆ ಚೆನ್ನಾಗಿರುತ್ತೆ, ಅಂದರೆ ಅದು ದೊಡ್ಡ ಗಿಡವಾಗಿರುತ್ತೆ. ಪಾಟಿನಲ್ಲಿ ಇದ್ದಂತಹ ಸಸಿ ಏನಾಗಿರುತ್ತೆ, ಸ್ವಲ್ಪ ದೊಡ್ಡ ಗಿಡವಾಗಿ ಬೆಳೆದಿರುತ್ತೆ. ಆದರೆ ಕೈತೋಟದಲ್ಲಿ ನೆಟ್ಟಂತಹ ಗಿಡ ದೊಡ್ಡ ಮರವಾಗಿ ಬೆಳೆದಿರುತ್ತೆ. ಆ ಹುಡುಗನಿಗೆ ಆಶ್ಚರ್ಯ, ಅಲ್ಲ, 4 ವರ್ಷಕ್ಕೆ ಇಷ್ಟು ದೊಡ್ಡ ಮರವಾಗಿ ಬೆಳೆದಿದೆಯಾ, ಹೇಗೆ? ಆಗ ತಾತ ಹೇಳ್ತಾರೆ, ಕಂದ, ನಾವು ಮನೆ ಒಳಗಡೆ ಇರೋದಕ್ಕೆ ಅತಿ ಹೆಚ್ಚು ನೀರು ಕೊಡ್ತಾ ಇರಲಿಲ್ಲ. ಅದು ಪ್ರಕೃತಿ ಸಹಜವಾಗಿ ಬೆಳೆದೇ ಇಲ್ಲ, ಹಾಗಾಗಿ ಅದು ಪುಟ್ಟ ಸೊಸಿ ಇದ್ದಿದ್ದು ದೊಡ್ಡ ಗಿಡವಾಯಿತು. ಆದರೆ ಮನೆಯ ಹೊರಗಡೆ ಇದ್ದಂತಹ ಗಿಡ ಏನಿದೆ, ಅದು ಪ್ರಕೃತಿಗೆ ತನ್ನನ್ನು ತಾನು ಮೈಯೊಡ್ತು. ಹಾಗಾಗಿ ಅದು ಬೇರುಗಳನ್ನು ಅತಿ ಹೆಚ್ಚು ಚಾಚಿಕೊಳ್ತು, ಹಾಗೂ ಮಳೆ, ಬಿಸಿಲು, ಗಾಳಿ ಎಲ್ಲದಕ್ಕೂ ಅದು ಹೊಂದಿಕೊಳ್ತಾ ಹೋಯಿತು. ಅಂದರೆ ನಾವು ಸಹ ಅಷ್ಟೇ, ಹೊಸ ಯಾವುದೋ ಒಂದು ಸಮಸ್ಯೆ ಬಂತು ಅಂದಾಗ ನಾವು ಅದಕ್ಕೆ ಮೈಯೊಡ್ಡಿ ನಿಲ್ಲಬೇಕು. ಅದು ಯಾವುದೇ ರೀತಿಯಾದಂತಹ ಸಮಸ್ಯೆ ಆದರೂ ಸರಿ, ನಾನು ಅದನ್ನು ಎದುರಿಸಬಲ್ಲೆ ಅನ್ನುವ ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕು. ಆ ರೀತಿ ಆತ್ಮಸ್ಥೈರ್ಯ ಇದ್ದಾಗ ಮಾತ್ರ ಗಿಡವಾಗಿ ಇದ್ದಿದ್ದು ಮರವಾಗಿ ಬೆಳೆಯೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈಗಿನ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಕಂಫರ್ಟ್ ಝೋನ್ ಅಂತ ಏನು ಹೇಳ್ತೀವಿ, ಆ ಕಂಫರ್ಟ್ ಝೋನಿಂದ ನಾವು ಹೊರಗೆ ಬರಬೇಕು. ಹೊರಗಡೆ ಬಂದು ಆ ಸಮಸ್ಯೆಗಳನ್ನು ನಾವು ಎದುರಿಸಿದಾಗ ಮಾತ್ರ ನಾವು ಅತಿ ದೊಡ್ಡ ಮರವಾಗಿ ಬೆಳೆಯೋದಕ್ಕೆ ಸಾಧ್ಯ. ಯಾಕೆ ಅಂತ ಅಂದರೆ, ಜಯ ಅಂತ ಅಂದರೆ ಯಾರ್ದೋ ಜೊತೆ ಹೋರಾಡೋದಲ್ಲ, ಅಥವಾ ಯಾರ್ದೋ ಒಬ್ಬರನ್ನು ಹಿಂದೆ ಕಟ್ಟಿ ಮುಂದೆ ಸಾಗೋದಲ್ಲ.
ಜಯ ಅಂದರೆ ನಮ್ಮನ್ನು ನಾವು ನಮ್ಮ ಸಮಸ್ಯೆಗಳನ್ನು ಎದುರಿಸಿದಾಗ ಮಾತ್ರ ಅದು ಸಿಗುವಂಥದ್ದು. ಏಕೆಂದರೆ ಆ ಮರ ಬೇರೆ ಯಾರ ಜೊತೆನೂ ಕಾಂಪಿಟೇಷನ್ ಮಾಡಲಿಲ್ಲ, ಅಂದರೆ ಸ್ಪರ್ಧೆಗಿಳಿಲಿಲ್ಲ. ತಾನು ಇದ್ದಲ್ಲೇ ಆ ಪರಿಸರಕ್ಕೆ ಹೊಂದಿಕೊಂಡು ತಾನು ಬೇರೂರ್ತು ಮರವಾಯಿತು, 4 ಪ್ರಾಣಿ ಪಕ್ಷಿಗಳಿಗೆ ಆಸರೆ ಆಯಿತು, ತನ್ನ ಕೆಳಗೆ ಕುಳಿತುಕೊಳ್ಳೋರಿಗೆ ನೆರಳು ಕೊಡ್ತಾ ಹೋಯಿತು. ನಾವು ಸಹ ಅಷ್ಟೇ, ಎಲ್ಲೋ ಹೋಗಬೇಕು, ಏನೋ ಮಾಡಬೇಕು ಇಲ್ಲ, ನಾವಿದ್ದಲ್ಲೇ ಖಂಡಿತವಾಗಿ ನಾವು ಬೆಳಿಬೋದು. ಅದು ನಿಜವಾದ ಜಯ. ಇದು ಯಶಸ್ಸಿನ ಗುಟ್ಟು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಏಕೆಂದರೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ನಾನು ಅಲ್ಲಿ ಹೋಗಬೇಕಿತ್ತು, ಇಲ್ಲಿ ಹೋಗಬೇಕಿತ್ತು, ಹಾಗಾಗ್ತಿತ್ತು, ಹೀಗಾಗ್ತಿತ್ತು. ಇಲ್ಲ, ನಮ್ಮ ಮನಸ್ಸಿದ್ದರೆ ಮಾರ್ಗ ಅಂತ ನಾವೇನು ಹೇಳ್ತೀವಿ, ನಾವು ಮನಸ್ಸಿದ್ರೆ ನಾವಿದ್ದಲ್ಲೇ ಬೆಳೆದು ಖಂಡಿತವಾಗ್ಲೂ ಫಲ ಕೊಡಬಹುದು. ಹಾಗಾಗಿ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಆ ಸಮಸ್ಯೆಗೆ ಮೈಯೊಡ್ಡಿ ಆ ಸಮಸ್ಯೆಯನ್ನು ಎದುರಿಸ್ತೀವಲ್ಲ, ಅದು ಯಶಸ್ಸಿನ ಗುಟ್ಟು. ಅಷ್ಟೇ ಅಲ್ಲ, ನಾವು ಧರ್ಮ ಮಾರ್ಗದಲ್ಲಿ ನಡೀತಿದ್ದೀವಿ ಎಂದಾಗ ಆ ಭಗವಂತನೇ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ. ಐ ಹೋಪ್ ಇವತ್ತಿನ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಓಂ ನಮೋ ನಾರಾಯಣಾಯ.